ಒಂದು ಹಜರತ್ ಟಿಪ್ಪು ಸುಲ್ತಾನ್ ರವರ ಖಡ್ಗ, ಇನ್ನೊಂದು ಬಾಬಾ ಸಾಹೇಬರ ಲೇಖನಿ. ಇವೆರಡು ಭಾರತ ದೇಶದ ಹಣೆ ಬರವನ್ನು ಬದಲಿಸಿದ ಎರಡು ಅಸ್ತ್ರಗಳಾಗಿವೆ. अगर कोई शेर था, अगर कोई मर्द था इस कर्नाटक सूबे में तो वो टीपू सुल्तान रहमतुल्लाह थे। और आज जो लोग टीपू सुल्तान रहमतुल्लाह अलैह के नाम पर अपनी राजनीति सेक लेने का काम कर रहे हैं, इंशाअल्लाह आने वाले दिन में इस का बराबर से जवाब भी दिया जाएगा। ಆಗೋದಿಲ್ಲ ಇವತ್ತು ಹೆಸರಿಗೆ ಹುಲಿ ಅಂತ ಹೇಳಿದ್ರೆ ಅದು ಹುಲಿ ಆಗೋದಿಲ್ಲ. ನಿಜವಾದ ಹುಲಿ ಯಾರಾದ್ರೂ ಇದ್ರಂದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ ಇದ್ರು ಹೊರತು ಯಾವುದೇ ಹುಲಿ ಇದ್ದಿದ್ದಿಲ್ಲ ಅಂತ ಹೇಳ್ತೀನಿ ನಾನು. ये किसी के मिटाने से टीपू का नाम नहीं मिट सकता। आप देख रहे हैं बीजापुर समय, मैं आपके साथ खलील कलादगी। आज 10 नवंबर शेर मैसूर हजरत टीपू सुल्तान की जयंती के मौके पर बीजापुर शहर के सेंट्रल बस स्टैंड के करीब स्थित हजरत टीपू सुल्तान सर्कल में टीपू सुल्तान संघर्ष समिति सहित और भी कई प्रगतिपर संगठनों की ओर से हजरत टीपू सुल्तान शहीद रहमतुल्लाह अलैह की जयंती बड़े ही हर्ष उल्लास के साथ मनाई गई, जिसके चलते आज युवा एडवोकेट्स और एडवोकेट मोहम्मद गौस हवालदार, एडवोकेट हसन पटेल फ्रेंड्स ग्रुप की ओर से कई सियासी व समाजी लोगों की मौजूदगी में हजरत टीपू सुल्तान शहीद रहमतुल्लाह अलैह की जयंती मनाई गई। इस मौके पर बात करते हुए एडवोकेट मोहम्मद गौस हवालदार, एडवोकेट हसन पटेल और पूर्व पार्षद मोइनुद्दीन बिड़गी ने हजरत टीपू सुल्तान की बहादुरी, बलिदान, राष्ट्र प्रेम और उनके द्वारा दिए गए त्याग के बारे में अपनी प्रतिक्रिया व्यक्त की। इस अवसर पर एडवोकेट हाजी पिंजार, एडवोकेट जाफर सुतार, पूर्व पार्षद अब्दुल रज़ाक वर्ती, इनायत अली सुतार, तस्लीम आरिफ मुल्ला के अलावा और भी लोग रहे मौजूद। ಸಮಸ್ತ ಕರುನಾಡಿನ ಜನತೆಗೆ ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಭಾರತ ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ 3 ವರ್ಷ ಬಾಳುವುದು ಲೇಸು ಎಂಬಂತೆ ಬ್ರಿಟಿಷರ ವಿರುದ್ಧ ಸಿಂಹ ಸ್ವಪ್ನವಾಗಿ ಹೋರಾಡಿದ ಕೆಚ್ಚೆದೆಯ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿಯನ್ನು ಇವತ್ತಿನ ದಿವಸ ವಿಜಯಪುರದ ಟಿಪ್ಪು ಸುಲ್ತಾನ ವೃತ್ತದಲ್ಲಿ ನನ್ನೆಲ್ಲ ಗೆಳೆಯರ ಬಳಗದವರು ಮೊಯ್ನುದ್ದೀನ್ ಬಿಳಿಗೆಯವರಾಗಿರ್ಬೋದು, ಹಸನ್ ಪಟೇಲ್ ಆಗಿರ್ಬೋದು, ಶಕೀಲ್ ಸುತಾರ್ ಅವರಾಗಿರ್ಬೋದು, ನಮ್ಮ ಎಲ್ಲ ಗೆಳೆಯರ ಬಳಗದವರು ಸೇರಿ ಹಜರತ್ ಟಿಪ್ಪು ಸುಲ್ತಾನ್ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಇವತ್ತಿನ ದಿನ ಹಜರತ್ ಟಿಪ್ಪು ಸುಲ್ತಾನರ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದು ತುಂಬ ಸಂತಸದ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇತಿಹಾಸ ಎಂಬ ಬಾನಂಗಳದಲ್ಲಿ ಎಂದೋ ಮಿಂಚಿ ಮರೆಯಾದ 1000 ನಕ್ಷತ್ರಗಳಲ್ಲೂ ಮಿನುಗುವ ಧ್ರುವ ತಾರೆ ಹಜರತ್ ಟಿಪ್ಪು ಸುಲ್ತಾನರು. 40,000 ಚದರ ಮೈಲಿ ಇದ್ದ ಮೈಸೂರನ್ನು 80,000 ಚದರ ಮೈಲಿ ವಿಸ್ತರಿಸಿದ್ದು ಇದೇ ಹಜರತ್ ಟಿಪ್ಪು ಸುಲ್ತಾನರು. ಲಾಲ್ಬಾಗ್ ಉದ್ಯಾನವನದ ನಿರ್ಮಾತೃ ಹಜರತ್ ಟಿಪ್ಪು ಸುಲ್ತಾನರು. ಕನ್ನಂಬಾಡಿ ಆನೆಕಟ್ಟಿನ ನೀಲನಕ್ಷೆ ತಯಾರಿಸಿದ್ದು ಇದೇ ಹಜರತ್ ಟಿಪ್ಪು ಸುಲ್ತಾನರು. ಶೃಂಗೇರಿಯ ಶಾರದಾ ಪೀಠವು ಧ್ವಂಸವಾದಾಗ ಶೃಂಗೇರಿಯ ಶಾರದಾ ಪೀಠಕ್ಕೆ ಜೀರ್ಣೋದ್ಧಾರ ಮಾಡಿಸಿದ್ದು ಇದೇ ಹಜರತ್ ಟಿಪ್ಪು ಸುಲ್ತಾನರು. ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಪಂಚಲಿಂಗವನ್ನು ಸ್ಥಾಪಿಸಿದವರು ಹಜರತ್ ಟಿಪ್ಪು ಸುಲ್ತಾನರು. ತಾವು ಈಗಲೂ ನೋಡಬಹುದು, ಮೈಸೂರಿನ ತಾಳಗುಂದದಲ್ಲಿ ಮಂದಿರ ಮುಂದೆ ಮಸೀದಿ, ಮಸೀದ್ ಮುಂದೆ ಮಂದಿರ ನಿರ್ಮಾಣ ಮಾಡಿ ಇಡೀ ದೇಶಕ್ಕೆ ಭಾವೈಕ್ಯತೆಯ ಸಂದೇಶವನ್ನು ಸಾರಿರ್ತಕ್ಕಂಥ ದೊರೆ ಹಜರತ್ ಟಿಪ್ಪು ಸುಲ್ತಾನ್ರವರಾಗಿದ್ದರು. ಬ್ರಿಟಿಷರೊಂದಿಗೆ ಎಂದೂ ಸಂಧಾನ ಬಯಸದೆ ಅಪ್ಯದ ಮನಿಗಳಲ್ಲಿ ಹರಿಯುವ ರಕ್ತದ ಕಣವನ್ನು ತಾಯ್ನಾಡಿಗೆ ಚೆಲ್ಲಿದ ಮೈಸೂರಿನ ಹುಲಿ, ಕರುನಾಡಿಗೆ ರೇಷ್ಮೆ ಬೆಳೆಯನ್ನು ಪರಿಚಯಿಸಿದ ತಾಯಿ ಭುವನೇಶ್ವರಿಯ ಮಾತೆಯ ವೀರಪುತ್ರ, ನಾಸಾದಲ್ಲಿ ಇಂದಿಗೂ ನಿದರ್ಶನವಿರುವ ವಿಶ್ವಕ್ಕೆ ಪ್ರಥಮ ಬಾರಿಗೆ ಕ್ಷಿಪಣಿಯನ್ನು ಪರಿಚಯಿಸಿರ್ತಕ್ಕಂಥ ಕ್ಷಿಪಣಿ ಜನಕ ಹಜರತ್ ಟಿಪ್ಪು ಸುಲ್ತಾನರು. ಚರಿತ್ರೆಯಲ್ಲಿ ಪ್ರಪ್ರಥಮ ಬಾರಿಗೆ ದಲಿತರಿಗೆ ಭೂ ಒಡೆತನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ದಲಿತರ ಪಾಲಿನ ಆಶಾಕಿರಣ ಹಜರತ್ ಟಿಪ್ಪು ಸುಲ್ತಾನರು. ಭಾರತ ದೇಶದ ಸ್ವತಂತ್ರಕ್ಕೋಸ್ಕರ ತನ್ನ ಒಡ ಹುಟ್ಟಿದ ಮಕ್ಕಳನ್ನೇ ಒತ್ತೆಯಾಳನ್ನಾಗಿಟ್ಟು ಹೋರಾಡಿರ್ತಕ್ಕಂಥ ಏಕೈಕ ಸ್ವಾತಂತ್ರ್ಯ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನರು. ಒಂದು ಸಾರಿ ಹಜರತ್ ಟಿಪ್ಪು ಸುಲ್ತಾನರಿಗೆ ಬ್ರಿಟಿಷರ ದೊರೆಯಾಗಿರ್ತಕ್ಕಂಥ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥ ಲಾರ್ಡ್ ವೆಲ್ಲೆಸ್ಲಿನು ಹಜರತ್ ಟಿಪ್ಪು ಸುಲ್ತಾನರಿಗೆ ಹೇಳ್ತಾನ, ಟಿಪ್ಪು ನೀನು ಒಂದು ಸಾರಿ ಬಂದು ಬರೀ ನಮಗೆ ಶರಣಾಗಿ ಬಿಡು ಸಾಕು, ನಿನ್ನ ಆಸ್ಥಾನವನ್ನು ನೀನೇ ಇಟ್ಕೊಂಡ್ಬಿಡು ಅಂತ ಹೇಳ್ತಾರ. ಅವಾಗ ಹಜರತ್ ಟಿಪ್ಪು ಸುಲ್ತಾನರು ಹೇಳ್ತಾರ,
मैं किसी का गुलाम नहीं हूँ, मैं सिर्फ नबी का गुलाम हूँ ಅಂತ ಹೇಳ್ತಾರ. ನಾನು ಯಾರ ಗುಲಾಮನೂ ಅಲ್ಲ, ಆ ಅಲ್ಲಾ ಪರಮಾತ್ಮನ ಗುಲಾಮ ಅಷ್ಟೇ ಅಂತ ಧೈರ್ಯದಿಂದ ಹೋರಾಡಿರ್ತಕ್ಕಂಥ ದೊರೆ ಹಜರತ್ ಟಿಪ್ಪು ಸುಲ್ತಾನರಾಗಿದ್ದರು. ಹಜರತ್ ಟಿಪ್ಪು ಸುಲ್ತಾನರು ಒಂದು ವೇಳೆ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಂದು ಒಪ್ಪಿಕೊಂಡಿದ್ದರೆ ಕೋಲ್ಕತ್ತಾದ ಎಲ್ಲೋ ಗಲ್ಲಿಗಳಲ್ಲಿ ವಾಸಿಸ್ತಕ್ಕಂಥ ಟಿಪ್ಪು ವೈಶಿಷ್ಟ್ಯರು ಇವತ್ತಿನ ದಿನ ಮೈಸೂರಿನ ಅರಮನೆಯಲ್ಲಿ ವಿರಾಜಮಾನರಾಗಿರ್ತಿದ್ರು. ಟಿಪ್ಪು ಅವರು ಹಾಗೆ ಮಾಡಲಿಲ್ಲ. ನನ್ನ ವೈಯಕ್ತಿಕ ಸ್ವಾರ್ಥಕ್ಕಿಂತ ಈ ದೇಶದ ಪ್ರಜೆಗಳ ಹಿತ ಮುಖ್ಯ, ಈ ದೇಶದ ಸ್ವಾತಂತ್ರ್ಯ ಮುಖ್ಯ ಅಂತ ಹೋರಾಡಿರ್ತಕ್ಕಂಥ ದೊರೆ ಹಜರತ್ ಟಿಪ್ಪು ಸುಲ್ತಾನರಾಗಿದ್ದರು. ಒಂದು ಹಜರತ್ ಟಿಪ್ಪು ಸುಲ್ತಾನ್ರವರ ಖಡ್ಗ, ಇನ್ನೊಂದು ಬಾಬಾ ಸಾಹೇಬರ ಲೇಖನಿ. ಇವೆರಡು ಭಾರತ ದೇಶದ ಹಣೆ ಬರವನ್ನು ಬದಲಿಸಿದ ಎರಡು ಅಸ್ತ್ರಗಳಾಗಿವೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಹೆಂಗಾಗತ್ತಪ್ಪ ಅಂತಂದ್ರೆ ಹಜರತ್ ಟಿಪ್ಪು ಸುಲ್ತಾನ್ರವ್ರನ್ನು ಒಂದೇ ಜಾತಿ ಧರ್ಮಕ್ಕೆ ಸೀಮಿತ ಮಾಡಿ ಹೋರಾಡ್ತಿರುವುದು ತೀವ್ರ ನೋವಿನ ಸಂಗತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ವಿಷಯ ಈ ಸಂದರ್ಭದಲ್ಲಿ ಹೇಳ್ತೀನಿ, ತಾವು ಹಜರತ್ ಟಿಪ್ಪು ಸುಲ್ತಾನರ ಹೆಸರನ್ನು ರೈಲ್ವೆ ಬೋಗಿಗಳ ಮೇಲಿಂದ ಕಿತ್ತು ಹಾಕಿರ್ಬೋದು, ಶಾಲಾ ಪಠ್ಯಕ್ರಮದಿಂದ ಹಜರತ್ ಟಿಪ್ಪು ಸುಲ್ತಾನ್ರವರ ಹೆಸರನ್ನು ಕಿತ್ತು ಹಾಕಿರ್ಬೋದು. ಆದರೆ ನಮ್ಮಂಥ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿನಿಂದ ತಾವು ಹಜರತ್ ಟಿಪ್ಪು ಸುಲ್ತಾನ್ರನ್ನು ಯಾವತ್ತೂ ಕಿತ್ತೋಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲಿ ತನಕ ಸೂರ್ಯ ಚಂದ್ರರು ಇರ್ತಾರೋ ಅಲ್ಲಿ ತನಕ ಟಿಪ್ಪುವಿನ ಹೆಸರು ಅಜರಾಮರವಾಗಿ ಇರ್ತೈತೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹಜರತ್ ಟಿಪ್ಪು ಸುಲ್ತಾನರವರ ಜಯಂತಿಯ ಶುಭಾಶಯಗಳನ್ನು ಕೋರಿ ನನ್ನ ಮಾತಿಗೆ ವಿದಾಯ ಹೇಳುತ್ತೇನೆ. ಮೊಹಮ್ಮದ್ ಗೌಸ್ ಹವಾಲ್ದಾರ್, ವಕೀಲರು, ವಿಜಯಪುर. तमाम बीजापुर के और तमाम कर्नाटक और हिंदुस्तान के तमाम लोगों को हज़रत टीपू सुल्तान रहमतुल्लाह अलैह का ये जो टीपू सुल्तान जयंती मनाई जा रही है इसकी मुबारकबाद देता हूँ। और आज इस मौके पर हमारे जो वकीलों का संघ है वो और सब सोशल वर्कर्स मिलाकर हम लोग आज टीपू सुल्तान जयंती मना रहे हैं। मैं ये बात कहने पर एक पल भी पीछे नहीं हटूँगा कि अगर कोई शेर था, अगर कोई मर्द था इस कर्नाटक सूबे में तो वो टीपू सुल्तान रहमतुल्लाह थे। और आज जो लोग टीपू सुल्तान रहमतुल्लाह अलैह के नाम पर अपनी राजनीति सेक लेने का काम कर रहे हैं, इंशाअल्लाह आने वाले दिन में इस का बराबर से जवाब भी दिया जाएगा। आप लोग पूरे सूबे कर्नाटक के अंदर टीपू सुल्तान के नाम को मिटाने का काम ये जो सरकार कर रही है, ये सरकार पूरे हमारे किताबों से, हिस्ट्री से हज़रत टीपू सुल्तान रहमतुल्लाह अलैह का नाम मिटाना चाह रही है। आप लोग, मेरे भाई अभी कन्नड़ में बोल चुके हैं, लेकिन मैं बीजापुर की आवाम को मेरी अपनी भाषा में समझाना चाहता हूँ कि किसी के मिटाने से टीपू का नाम नहीं मिट सकता। आप लोग चाहे जितना भी मिटाओ, आप लोग चाहे जितनी भी कोशिश कर लो, इंशाअल्लाह सूबे क़यामत तक टीपू सुल्तान रहमतुल्लाह अलैह का नाम जिंदा है और ज़िंदा रहेगा। वो चाहे इस दुनिया में हो, चाहे कब्र की दुनिया में हो, चाहे इंशाअल्लाह टीपू सुल्तान रहमतुल्लाह अलैह की हमारे दिलों में जगह, हमारे ज़िंदगी में उनकी एक बहुत अहमियत है। उनके जो अल्फाज हैं, उनकी जो कोशिशें हैं इस हिंदुस्तान के लिए, वो सब में अहमियत रखने वाली चंद बातें हैं। वो बातें ये हैं कि आप 100 साल ज़िंदगी गुजारें, 100 साल चूहे की ज़िंदगी गुजारने से भी शेर की ज़िंदगी एक दिन गुजारना मैं मुनासिब समझता हूँ। एक शेर की, और ये सिर्फ़ और सिर्फ कोई ये बात कर सकता है तो वो सिर्फ़ और सिर्फ टीपू सुल्तान रहमतुल्लाह अलैह वो एक अकेले शेर हैं जो पूरे अंग्रेज़ों को उनके दांतों में चने चबाकर उनकी पूरी फौज को, आज अगर टीपू सुल्तान रहमतुल्लाह अलैह नहीं होते तो कब की ये हिंदुस्तान पर ये अंग्रेज़ आज भी हिंदुस्तान नहीं छोड़ते थे। जो लोग हिंदुस्तान करके आज ये हिंदुस्तान पर राज करने की कोशिश कर रहे हैं, ये लोगों को गुमराह कर रहे हैं, सिर्फ गुमराह कर रहे हैं। मैं आज पूरे हिंदू मुसलमान भाइयों से मेरे रिक्वेस्ट करता हूँ कि किसी भी तरह की कोई भी गुमराही में ना जाते हुए हज़रत टीपू सुल्तान रहमतुल्लाह अलैह की बातों पर अमल करते हुए, बसवण्णा की बातों पर अमल करते हुए, डॉक्टर BR अम्बेडकर साहब की बातों पर हम अमल करते हुए इस हिंदुस्तान की आज़ादी को आज़ाद रखने की कोशिश करेंगे इंशाअल्लाह। ಮೈನುದ್ದೀನ್ ಬೆಳಗಿ ಎಕ್ಸ್ ಕಾರ್ಪೊರೇಟರ್. ಮೊದಲನೇದಾಗಿ ವಿಜಯಪುರದ ಸಮಸ್ತ ಮಹಾಜನತೆಗೆ ಹಜರತ್ ಟಿಪ್ಪು ಸುಲ್ತಾನರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ನಾವೆಲ್ಲ
ಯುವ ವಕೀಲರು ಸೇರಿಕೊಂಡು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಸೇರಿಕೊಂಡು ಹಜರತ್ ಟಿಪ್ಪು ಸುಲ್ತಾನರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಕನ್ನಡದ ಕಂದ ಬ್ರಿಟಿಷರ ಗಂಡ ಎಂದು ಖ್ಯಾತಿ ಪಡೆದಂತಹ ಹಜರತ್ ಟಿಪ್ಪು ಸುಲ್ತಾನರ ಬಗ್ಗೆ ನಾವು ಹೇಳಬೇಕಾದ್ರೆ ಇತಿಹಾಸ ಅದನ್ನು ಸ್ಪಷ್ಟಪಡಿಸ್ತಾ ಇದೆ. ಯಾಕಂದ್ರೆ ರಕ್ತ ಚರಿತ್ರೆಯಿಂದ ಬರೆದಿರುವಂಥ ಟಿಪ್ಪು ಸುಲ್ತಾನರ ಇತಿಹಾಸವನ್ನು ರಬ್ಬರ್ದಿಂದ ಅಳಿಸಿದರೆ ಅಳಿಸಲಿಕ್ಕೆ ಆಗುವುದಿಲ್ಲ. ಇವತ್ತು ಹೆಸರಿಗೆ ಹುಲಿ ಅಂತ ಹೇಳಿದ್ರೆ ಅದು ಹುಲಿ ಆಗೋದಿಲ್ಲ. ನಿಜವಾದ ಹುಲಿ ಯಾರಾದರೂ ಇದ್ರಂದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನರು ಇದ್ರು ಹೊರತು ಯಾವುದೇ ಹುಲಿ ಇದ್ದಿದ್ದಿಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಒಂದು ವೇಳೆ ಟಿಪ್ಪು ಸುಲ್ತಾನರು ಏನಾದರೂ ಮುಸಲ್ಮಾನರಾಗದೆ ಬೇರೆ ಧರ್ಮದಲ್ಲಿ ಏನಾದರೂ ಹುಟ್ಟಿದರೆ ಇವತ್ತು ಇಡೀ ವಿಶ್ವ ಅವರನ್ನು ತಲೆ ಮೇಲೆ ಎತ್ಕೊಂಡು ತಿರುಗಾಡ್ತಿತ್ತಂತ ಈ ಮೂಲಕ ನಾನು ಹೇಳಲು ಬಯಸುತ್ತೇನೆ. ಯಾಕಂದರೆ ಹಜರತ್ ಟಿಪ್ಪು ಸುಲ್ತಾನರು ಕೇವಲ ಬರೀ ಮುಸಲ್ಮಾನರಿಗಷ್ಟೇ ಎಲ್ಲ ಇದು ಮಾಡಿದ್ದಾರೆ ಅಂತೇಳಿ ಒಂದು ಅಪವಾದ ಅವ್ರ ಮೇಲೆ ಇದೆ. ಅದೆಲ್ಲ ಸುಳ್ಳು ಇದೆ. ಕೇವಲ ರಾಜಕಾರಣಿಗಳು ತಮ್ಮ ಬೇಳೆಯನ್ನು ಬಯಸ್ಕೊಳ್ಳೋ ಕಾರಣದಿಂದ ಒಬ್ಬ ಧೀಮಂತ ನಾಯಕ ತನ್ನ ಮಕ್ಕಳನ್ನು ಒತ್ತೆ ಇಟ್ಟು ದಲಿತರ ಹೆಣ್ಣು ಮಕ್ಕಳಿಗೆ ಏನು ಕರ ವಿಧಿಸಿದ್ರು, ನಂಬೂದರಿಯ ಬ್ರಾಹ್ಮಣರು ಕರ ವಿಧಿಸಿದ್ರು, ಅದನ್ನು ತೊಳೆದು ಹಾಕಿದಂಥ ಧೀಮಂತ ನಾಯಕ ಯಾರಾದರೂ ಇದ್ದರೆ ಅದು ಹಜರತ್ ಟಿಪ್ಪು ಸುಲ್ತಾನರಂತ ಈ ಮೂಲಕ ಹೇಳಲು ಬಯಸುತ್ತೇನೆ. ಹಸನ್ ಪಟೇಲ್ ಅಂತ ಹೇಳಿದ್ರು. इस बार आपकी दिवाली गुड्डोर घी इलेक्ट्रॉनिक्स के साथ। गुड्डोर घी इलेक्ट्रॉनिक्स इस फेस्टिवल सीजन लाया है दिवाली धमाका ऑफर। जो भी गुड्डोर घी इलेक्ट्रॉनिक्स में 16 से 31 अक्टूबर प्रोडक्ट खरीदेगा वह यहाँ से खाली हाथ नहीं लौटेगा, क्योंकि उसे दिया जाएगा सरप्राइज गिफ्ट। साथ में बजाज फिनसर्व के साथ खरीदी कीजिएगा छोटी किश्तें लंबा समय 0 डाउन पेमेंट के साथ। तो सोच क्या रहे हैं? इस दिवाली गुड्डोर की इलेक्ट्रॉनिक्स के साथ। इनका पता है अपोजिट GOCC बैंक, महावीर रोड, बीजापुर। जुड़े रहिएगा आपके अपने चैनल बीजापुर समय के साथ।